ನೋಡಿ, ಕೊಪ್ಪಳದಲ್ಲಿ ಕಾರ್ಖಾನೆಗಳ ಹೊಗೆಯಿಂದ ಜನರು ನರಕವನ್ನ ಅನುಭವಿಸ್ತಾ ಇದ್ದಾರೆ. ಆದರೆ ಇಲ್ಲೊಬ್ಬ ರೈತರು ಐಎಲ್ಸಿ ಎಂಬ ಕಾರ್ಖಾನೆ ವಿರುದ್ಧ ರೋಷಾಗ್ನಿಯನ್ನ ಹೊರಹಾಕಿದ್ದಾರೆ. ಅಷ್ಟಕ್ಕೂ ಅನ್ನದಾತರ ಆಕ್ರೋಶಕ್ಕೆ ಕಾರಣವಾದರೂ ಏನಂತೀರಾ? ಸ್ಟೋರಿ ನೋಡಿ. ಹೀಗೆ ರಸ್ತೆಗೆ ಹಾಕಿದ್ದ ಜಲ್ಲಿಕಲ್ಲಿನ ಮೇಲೆ ಕುಳಿತಿರೋ ರೈತ ನಡು ರಸ್ತೆಯಲ್ಲಿ ಹಸಿರು ಧ್ವಜ ನೆಟ್ಟು ಸಂಚಾರ ಬಂದ್ ಮಾಡುವ ಮೂಲಕ ಆಕ್ರೋಶ ಹೊರಹಾಕಿದ ಅನ್ನದಾತ. ಇದು ಕೊಪ್ಪಳ ತಾಲೂಕಿನ ಕುಣಿಕೇರಿ ತಾಂಡಾದಲ್ಲಿ ಕಂಡುಬಂದ ದೃಶ್ಯವಿದು. ಕಾರ್ಖಾನೆ ವಾಹನಗಳಿಂದ ರಸ್ತೆ ಹಾಳು, ರಸ್ತೆ ಬಂದ್ ಮಾಡಿ ಅನ್ನದಾತ ಆಕ್ರೋಶ. ಹೀಗೆ ಪ್ರತಿಭಟನೆ ಮಾಡ್ತಿರೋ ರೈತನ ಹೆಸರು ರಾಮಣ್ಣ ಮುಕ್ಕುಂಪಿ ಅಂತ. ಕೊಪ್ಪಳ ತಾಲೂಕಿನ ಕುಣಿಕೇರಿ ತಾಂಡಾದ ನಿವಾಸಿ. ಹಿರೇ ಬಗನಾಳ ಗ್ರಾಮದ ಪಂಚಾಯತ್ ವ್ಯಾಪ್ತಿಗೆ ಬರುವಂತ ಐಎಲ್ಸಿ ಕಾರ್ಖಾನೆ ವಿರುದ್ಧ ಅನ್ನದಾತ ರೊಚ್ಚಿಗೆದ್ದಿದ್ದಾನೆ. ಈ ರೈತನ ಜಮೀನಿನಲ್ಲಿ ಕಾರ್ಖಾನೆ ರಸ್ತೆ ಮಾಡಿಕೊಂಡಿದೆ. ಆದರೆ 15 ವರ್ಷದಿಂದ ಆತನಿಗೆ ಪರಿಹಾರ ನೀಡಿಲ್ಲ. ಜೊತೆಗೆ ವಿಪರೀತ ಧೂಳು ಬರ್ತಿದ್ದು ಜಮೀನಿನಲ್ಲಿ ಬೆಳೆಗಳನ್ನ ಬೆಳೆಯಲು ಆಗ್ತಾ ಇಲ್ಲ. ಸದ್ಯ ಕಾರ್ಖಾನೆಯ ರಸ್ತೆ ಸರಿ ಮಾಡಿಕೊಳ್ಳಲು ಜಲ್ಲಿಕಲ್ಲು ತಂದಿದ್ದು, ಅದರಲ್ಲೂ ಸಹ ಕಾರ್ಖಾನೆಯ ಬೂದಿಯನ್ನು ತಂದು ಹಾಕಲಾಗಿದೆ. ಇದರಿಂದ ರೊಚ್ಚಿಗೆದ್ದ ರೈತ ಜಲ್ಲಿಕಲ್ಲಿನ ಮೇಲೆ ರೈತ ಧ್ವಜವನ್ನ ಹಿಡಿದು ಏಕಾಂಗಿಯಾಗಿ ಪ್ರತಿಭಟನೆ ಮಾಡಿದ್ದಾನೆ. ಯಾವುದೇ ಕಾರಣಕ್ಕೂ ಕಾರ್ಖಾನೆಗೆ ದಾರಿ ಬಿಡಲ್ಲ ಅಂತ ಪಟ್ಟು ಹಿಡಿದ್ರು. ಗೌರ್ಮೆಂಟ್ ರೋಡ್ ಅಂದ್ರೆ ಬರ್ಲಿ, ಗೌರ್ಮೆಂಟ್ ಮಾಡ್ಕೊಂಡು ಹೋಗ್ಲಿ, ಸರ್ಜಿಕಲ್ ಹಾಕ್ಲಿ, ಸುಡುಗಾಡ್ ಹಾಕಿ ಹೋಗ್ಲಿ. ಏನ್ ಇವ್ರು ಯಾಕೆ ಬರ್ಬೇಕ್ರಿ? ಫ್ಯಾಕ್ಟ್ರಿ ಏನ್ ತಿನ್ನನ್ರಿ? ನೆಕ್ಕನ ನಾಲಿಗ್ಲಾಗ ನೆಕ್ಕನ ಇದನ್ನ ಹಿಂಗ ಬೂದಿ ನೆಕ್ಕನ. ನಾವು ಮಕ್ಕಳು ಕಣ್ಣು ನೋಡಂಗಿಲ್ಲ, ಮಕ ನೋಡಂಗಿಲ್ಲ. ಎಲ್ಲದ್ರಿ ರೈತ? ಎಲ್ಲರೂ ಸುಟ್ಟ ಹೊಲಕ್ಕೆ ಬರ್ತಾರ. ಬಾ ನಿಲ್ಲ ನೋದಕ್ಕ, ನಾನು ನೋದಕ್ ಬಾ, ನಾ ಸುಟ್ಟ ಹೊಲಕ್ಕೆ ಏನ್ರಿ ಬೇಕಾದಾಗ ಅಷ್ಟ ಹಸುಟ್ಟ ಹೊಲ. ಸುಮ್ನೆ ನೀನು ಹಸುಟ್ಟ ಹೊಲಕ್ಕೆ ಎಷ್ಟ್ ದಿನ ಅಂತ ಬದುಕತ್ತಾರ ಇವ್ರು? ಬರ್ರಿ, ಇಲ್ಲಾಂದ್ರೆ ಈ ನಮ್ಮನೆ ಎಣ್ಣೆ ಹಾಕೈತಿ, ಈ ನಮ್ಮನೆ ರೋಡ್ಗೆ ಹಾಕೋದಕ್ಕೆ ಅಂದ್ರೆ ಯಾವ ಅಧಿಕಾರಿಗಳು ಏನ್ ಮಾಡ್ತಾರ? ಕಟ್ಟಿ ಹಾಕಿದಾರ ನಿಮ್ಮನ್ನ. ನಾನು 4 ದನ ಕಟ್ಟಿನಿ, ಅವಕ್ ಮೇವ್ ಹಾಕ್ಲಿಲ್ಲ ಅಂದ್ರೆ ಹಾರ್ಕೊಂಬರ್ತಾವ ಅವು. ನಿಮ್ಮನ್ನ ಕಟ್ಟಿ ಹಾಕಿದಾರ ಅಧಿಕಾರಿಗಳನ್ನ. ಬಯಲಿಗೆ ಬರ್ಬೇಕು. ಉಳುವಾಗ ಬಂದಿದ್ರ ನಾನ್ ಹೆಂಗ್ ತಿಂತೀನಿ ಹಂಗ್ ತಿನ್ಬೇಕು. ಕಳೆದ 15 ವರ್ಷಗಳ ಹಿಂದೆ ಈ ಕಾರ್ಖಾನೆ ಬಂದಾಗ ರೈತರಿಗೆ ಪರಿಹಾರ ನೀಡೋದಾಗಿ ರೈತರ ಜಮೀನಿನಲ್ಲಿ ರಸ್ತೆ ಮಾಡಿದ್ದಾರೆ. ಸರ್ಕಾರ ದಾಖಲೆಗಳಲ್ಲಿ ದಾರಿ ಇಲ್ಲದೆ ಇದ್ರೂ ಬಂಡಿ ದಾರಿಯನ್ನೇ ಟಾರ್ ರಸ್ತೆಯಾಗಿ ಬದಲಾಯಿಸಿ ಬಳಕೆ ಮಾಡಲಾಗ್ತಾ ಇದೆ. ಆದರೆ ಕಾರ್ಖಾನೆ ರೈತರಿಗೆ ಪರಿಹಾರವನ್ನ ಕೊಡದೆ ಅವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆಯಂತೆ. ಹೀಗಾದ್ರೆ ಬದುಕೋದು ಹೇಗೆ ಅಂತ ರೈತರು ಕಣ್ಣೀರು ಹಾಕಿದ್ದಾರೆ. ಹೊಲ ಇತ್ರ ಅಲ್ಲಿ ಮಟ್ಟ ತೆಂಗಿನ ಗಿಡ ಇದ್ದವ್ರಿ, 10 ತೆಂಗಿನ ಗಿಡನ ಕಡಿಯಾರಿ. ಇಲ್ಲದ ನೋಡ್ರಿ, ಏನೇನು ಕೊಟ್ಟಿಲ್ರಿ. ಇಷ್ಟ ದಿನ ಆದ್ರೆ ಏನು ತೋರ್ಸಿಲ್ರಿ ರೊಕ್ಕನ. ಹುಡುಗ ಸತ್ 8 ತಿಂಗಳ ಹುಡುಗಿ ಮಗ 10 ಕೊಡ್ತಾನೆ ಅಂತಂದ್ರೆ ಎಷ್ಟು ಕಾದ್ರ ₹1 ಕೊಡ್ಲಿಲ್ರಿ. ಅವಾಗ ನಾವ್ ಸಾಲ ಮಾಡಿ ಮದ್ವಿ ಮಾಡಿವಿ, ಸಾಲ ಕಟ್ಟೋದಾಗವಲ್ರಿ ಸರ್. ಇಂತ ಪೀಕ್ ಲಾಸ್ ಹಾಕವ್ರಿ, ನಾವ್ ಏನ್ ಮಾಡ್ಬೇಕ್ರಿ ಸರ್? ಎಲ್ಲಿದ್ದ ಕಟ್ಟನ್ರಿ ನಾವು ಹಿಂಗ್ ಮಾಡಿದ್ರ? ಈಗ ಹಿಂಗಾದ್ರೆ ಕಷ್ಟ ಅಲ್ಲ, ಈಗ ಯಾರು ಕೇಳೋರು ಇಲ್ಲ, ಯಾರು ಕೇಳಂಗಲ್ರಿ. ಈಗ ಅದಕ್ಕೀಗ ನಿಮ್ಮ ಯಜಮಾನ್ರು ಅವ್ರ ತಂದು ಸುರಿದ್ರು, ನಿನ್ನೆ ಮತ್ತೆ ಹಚ್ಚಿದ್ರು. ಅವ್ರ ಬರ್ರಿ, ಮತ್ತೆ ಸಾಕಾಗಿ ಹೋಯ್ತ್ರಿ. ಎಲ್ಲ ಕೋರ್ಟಿಗೆ ಕರ ಕಳ್ಸಿದ್ರು, ಅವ್ರು ಬರಲ್ರಿ ಜಿ ಎಂ ಸರ್. ಹನ್ರಿ ಬರ್ತೀನಿ ಅಂತಾರ್ರಿ, ಬರಗಲ್ರಿ. ನಾವು ಕಾದ್ 2 ಗಂಟೆ ಆದ್ರೆ ಮನೆ ಬರ್ಬೇಕ್ರಿ ಸರ್. ಕೊಪ್ಪಳದಲ್ಲಿ ಕಾರ್ಖಾನೆಗಳಿಂದ ಬೇಸತ್ತು ಜನರು ದಂಗೆ ಏಳುವ ಹಂತಕ್ಕೆ ತಲುಪಿದೆ. ಆದರೆ ಧೂಳಿನ ಸಮಸ್ಯೆ ಒಂದು ಕಡೆಯಾದ್ರೆ ಹೀಗೆ ಅಮಾಯಕ ರೈತರ ಮೇಲೆ ದೌರ್ಜನ್ಯ ಮಾಡ್ತಿರೋದು ನಿಜಕ್ಕೂ ಖಂಡನೀಯ. ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು. ಬಡ ರೈತರ ಮೇಲಿನ ದಬ್ಬಾಳಿಕೆಗೆ ಬ್ರೇಕ್ ಹಾಕಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ. ನೋಡಿ, ಕೊಪ್ಪಳದಲ್ಲಿ ಕಾರ್ಖಾನೆಗಳ ಹೊಗೆಯಿಂದ ಜನರು ನರಕವನ್ನ ಅನುಭವಿಸ್ತಾ ಇದ್ದಾರೆ. ಆದರೆ ಇಲ್ಲೊಬ್ಬ ರೈತರು ಐಎಲ್ಸಿ ಎಂಬ ಕಾರ್ಖಾನೆ ವಿರುದ್ಧ ರೋಷಾಗ್ನಿಯನ್ನ ಹೊರಹಾಕಿದ್ದಾರೆ. ಅಷ್ಟಕ್ಕೂ ಅನ್ನದಾತರ ಆಕ್ರೋಶಕ್ಕೆ ಕಾರಣವಾದರೂ ಏನಂತೀರಾ? ಸ್ಟೋರಿ ನೋಡಿ. ಹೀಗೆ ರಸ್ತೆಗೆ ಹಾಕಿದ್ದ ಜಲ್ಲಿಕಲ್ಲಿನ ಮೇಲೆ ಕುಳಿತಿರೋ ರೈತ ನಡು ರಸ್ತೆಯಲ್ಲಿ ಹಸಿರು ಧ್ವಜ ನೆಟ್ಟು ಸಂಚಾರ ಬಂದ್ ಮಾಡುವ ಮೂಲಕ ಆಕ್ರೋಶ ಹೊರಹಾಕಿದ ಅನ್ನದಾತ. ಇದು ಕೊಪ್ಪಳ ತಾಲೂಕಿನ ಕುಣಿಕೇರಿ ತಾಂಡಾದಲ್ಲಿ ಕಂಡುಬಂದ ದೃಶ್ಯವಿದು. ಕಾರ್ಖಾನೆ ವಾಹನಗಳಿಂದ ರಸ್ತೆ ಹಾಳು, ರಸ್ತೆ ಬಂದ್ ಮಾಡಿ ಅನ್ನದಾತ ಆಕ್ರೋಶ. ಹೀಗೆ ಪ್ರತಿಭಟನೆ ಮಾಡ್ತಿರೋ ರೈತನ ಹೆಸರು ರಾಮಣ್ಣ ಮುಕ್ಕುಂಪಿ ಅಂತ. ಕೊಪ್ಪಳ ತಾಲೂಕಿನ ಕುಣಿಕೇರಿ ತಾಂಡಾದ ನಿವಾಸಿ. ಹಿರೇ ಬಗನಾಳ ಗ್ರಾಮದ ಪಂಚಾಯತ್ ವ್ಯಾಪ್ತಿಗೆ ಬರುವಂತ ಐಎಲ್ಸಿ ಕಾರ್ಖಾನೆ ವಿರುದ್ಧ ಅನ್ನದಾತ ರೊಚ್ಚಿಗೆದ್ದಿದ್ದಾನೆ.
ಈ ರೈತನ ಜಮೀನಿನಲ್ಲಿ ಕಾರ್ಖಾನೆ ರಸ್ತೆ ಮಾಡಿಕೊಂಡಿದೆ. ಆದ್ರೆ 15 ವರ್ಷದಿಂದ ಆತನಿಗೆ ಪರಿಹಾರ ನೀಡಿಲ್ಲ. ಜೊತೆಗೆ ವಿಪರೀತ ಧೂಳು ಬರ್ತಿದ್ದು ಜಮೀನಿನಲ್ಲಿ ಬೆಳೆಗಳನ್ನ ಬೆಳೆಯಲು ಆಗ್ತಾ ಇಲ್ಲ. ಸದ್ಯ ಕಾರ್ಖಾನೆಯ ರಸ್ತೆ ಸರಿ ಮಾಡಿಕೊಳ್ಳಲು ಜಲ್ಲಿ ಕಲ್ಲು ತಂದಿದ್ದು, ಅದರಲ್ಲೂ ಸಹ ಕಾರ್ಖಾನೆಯ ಬೂದಿಯನ್ನು ತಂದು ಹಾಕಲಾಗಿದೆ. ಇದರಿಂದ ರೊಚ್ಚಿಗೆದ್ದ ರೈತ ಜಲ್ಲಿ ಕಲ್ಲಿನ ಮೇಲೆ ರೈತ ಧ್ವಜವನ್ನ ಹಿಡಿದು ಏಕಾಂಗಿಯಾಗಿ ಪ್ರತಿಭಟನೆ ಮಾಡಿದ್ದಾನೆ. ಯಾವುದೇ ಕಾರಣಕ್ಕೂ ಕಾರ್ಖಾನೆಗೆ ದಾರಿ ಬಿಡಲ್ಲ ಅಂತ ಪಟ್ಟು ಹಿಡಿದ್ರು. ಗೌರ್ಮೆಂಟ್ ರೋಡ್ ಅಂದ್ರೆ ಬರ್ಲಿ, ಗೌರ್ಮೆಂಟ್ ಮಾಡ್ಕೊಂಡು ಹೋಗ್ಲಿ, ಸರ್ಜಿಕಲ್ ಹಾಕ್ಲಿ, ಸುಡುಗಾಡ್ ಹಾಕಿ ಹೋಗ್ಲಿ. ಏನ್ ಇವ್ರು ಯಾಕೆ ಬರ್ಬೇಕ್ರಿ? ಫ್ಯಾಕ್ಟ್ರಿ ಏನ್ ತಿಂದ್ರಿ? ನೆಕ್ಕ ನಾಲಿಗ್ಲಾಗ ನೆಕ್ಕ ನಾಯಿದ್ರೆ ಹಿಂಗ ಬೂದಿ ನೆಕ್ಕನ. ನಾವು ಮಕ್ಕಳು ಕಣ್ಣು ನೋಡಂಗಿಲ್ಲ, ಮಕ ನೋಡಂಗಿಲ್ಲ. ಎಲ್ಲದ್ರಿ ರೈತ? ಎಲ್ಲರೂ ಸುಟ್ಟ ಹೊಲಕ್ಕೆ ಬರ್ತಾರ. ಬಾ ನಿಲ್ಲ ನನ್ನ ಹೊಲಕ್ಕ, ನನ್ನ ಹೊಲಕ್ ಬಾ, ನಾ ಸುಟ್ಟ ಹೊಲಕ್ಕೆ ಅಂದ್ ಏನ್ರಿ? ಬೇಕಾದಾಗ ಅಷ್ಟ ಹಸುಟ್ಟ ಹೊಲ. ಸುಮ್ನೆ ನೀನು ಹಸುಟ್ಟ ಹೊಲಕ್ಕೆ ಅಂದ್ ಎಷ್ಟ್ ದಿನ ಅಂತ ಬದುಕುತ್ತಾರೆ ಇವ್ರು? ಬರ್ರಿ, ಇಲ್ಲಾದ್ರೂ ಈ ನಮ್ಮನೆ ಎಣ್ಣೆ ಹಾಕತಿ, ಈ ನಮ್ಮನೆ ರೋಡ್ಗೆ ಹಾಕೋದು ಕೇಳಿದ್ರೆ ಯಾವ ಅಧಿಕಾರಿಗಳು ಏನ್ ಮಾಡ್ತಾರ? ಕಟ್ಟಿ ಹಾಕಿದಾರ ನಿಮ್ಮನ್ನ. ನಾನು 4 ದನ ಕಟ್ಟಿನಿ, ಅವಕ್ ಮೇವ್ ಹಾಕ್ಲಿಲ್ಲ ಅಂದ್ರೆ ಹಾರ್ಕೊಂಬರ್ತಾವ ಅವು. ನಿಮ್ಮನ್ನ ಕಟ್ಟಿ ಹಾಕಿದಾರ ಅಧಿಕಾರಿಗಳನ್ನ. ಬಯಲಿಗೆ ಬರ್ಬೇಕು. ಉಳುವಾಗ ಬಂದಿದ್ರ ನಾನ್ ಹೆಂಗ್ ತಿಂತೀನಿ ಹಂಗ್ ತಿನ್ಬೇಕು. ಕಳೆದ 15 ವರ್ಷಗಳ ಹಿಂದೆ ಈ ಕಾರ್ಖಾನೆ ಬಂದಾಗ ರೈತರಿಗೆ ಪರಿಹಾರ ನೀಡೋದಾಗಿ ರೈತರ ಜಮೀನಿನಲ್ಲಿ ರಸ್ತೆ ಮಾಡಿದ್ದಾರೆ. ಸರ್ಕಾರ ದಾಖಲೆಗಳಲ್ಲಿ ದಾರಿ ಇಲ್ಲದೆ ಇದ್ರೂ ಬಂಡಿ ದಾರಿಯನ್ನೇ ಟಾರ್ ರಸ್ತೆಯಾಗಿ ಬದಲಾಯಿಸಿ ಬಳಕೆ ಮಾಡಲಾಗ್ತಾ ಇದೆ. ಆದರೆ ಕಾರ್ಖಾನೆ ರೈತರಿಗೆ ಪರಿಹಾರವನ್ನ ಕೊಡದೆ ಅವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆಯಂತೆ. ಹೀಗಾದ್ರೆ ಬದುಕೋದು ಹೇಗೆ ಅಂತ ರೈತರು ಕಣ್ಣೀರು ಹಾಕಿದ್ದಾರೆ. ಹೊಲ ಇತ್ರಿ, ಅಲ್ಲಿ ಮಟ್ಟ ತೆಂಗಿನ ಗಿಡ ಇದ್ದವ್ರಿ. 10 ತೆಂಗಿನ ಗಿಡನ ಕಡಿಯಾರಿ. ಇಲ್ಲದ ನೋಡ್ರಿ, ಏನೇನು ಕೊಟ್ಟಿಲ್ರಿ. ಇಷ್ಟ ದಿನ ಆದ್ರೆ ಏನು ತೋರ್ಸಿಲ್ರಿ ರೊಕ್ಕನ. ಹುಡುಗಿ ಸತ್ 8 ತಿಂಗಳಿಗೆ ಹುಡುಗಿ ಮಗ 10 ಕೊಡ್ತಾನೆ ಅಂತಂದ್ರೆ ಎಷ್ಟು ಕಾದ್ರೆ ₹1 ಕೊಡ್ಲಿಲ್ರಿ. ಅವಾಗ ನಾವ್ ಸಾಲ ಮಾಡಿ ಮದ್ವಿ ಮಾಡಿವಿ, ಸಾಲ ಕಟ್ಟೋದಾಗವಲ್ರಿ ಸರ್. ಇಂತ ಪೀಕ್ ಲಾಸ್ ಹಾಕವ್ರಿ. ನಾವ್ ಏನ್ ಮಾಡ್ಬೇಕ್ರಿ ಸರ್? ಎಲ್ಲಿದ್ದ ಕಟ್ಟನ್ರಿ ನಾವು ಹಿಂಗ್ ಮಾಡಿದ್ರ? ಈಗ ಮತ್ತೆ ಹಿಂಗಾದ್ರೆ ಕಷ್ಟ ಅಲ್ಲ. ಈಗ ಯಾರು ಕೇಳೋರು ಇಲ್ಲ, ಯಾರು ಕೇಳಂಗಲ್ರಿ. ಈಗ ಅದಕ್ಕೀಗ ನಿಮ್ ಯಜಮಾನ್ರು ಅವ್ರ ತಂದು ಸುರಿದ್ರು. ನಿನ್ನೆ ಮತ್ತೆ ಹಚ್ಚಿದ್ರು ಅವ್ರ ಪದಿ. ಮತ್ತೆ ಸಾಕಾಗಿ ಹೋಯ್ತ್ರಿ. ಎಲ್ಲ ಕೋರ್ಟಿಗೆ ಕರ ಕಳ್ಸಿದ್ರು. ಅವ್ರು ಬರಲ್ರಿ ಜಿ ಎಂ ಸರ್. ಹನ್ರಿ ಬರ್ತೀನಂತಾರ್ರಿ, ಬರಗಲ್ರಿ. ನಾವು ಕಾದ್ 2 ಗಂಟೆ ಆದ್ರೆ ಮನೆ ಬರ್ಬೇಕ್ರಿ ಸರ್. ಕೊಪ್ಪಳದಲ್ಲಿ ಕಾರ್ಖಾನೆಗಳಿಂದ ಬೇಸತ್ತು ಜನರು ದಂಗೆ ಏಳುವ ಹಂತಕ್ಕೆ ತಲುಪಿದೆ. ಆದರೆ ಧೂಳಿನ ಸಮಸ್ಯೆ ಒಂದು ಕಡೆಯಾದ್ರೆ ಹೀಗೆ ಅಮಾಯಕ ರೈತರ ಮೇಲೆ ದೌರ್ಜನ್ಯ ಮಾಡ್ತಿರೋದು ನಿಜಕ್ಕೂ ಖಂಡನೀಯ. ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು. ಬಡ ರೈತರ ಮೇಲಿನ ದಬ್ಬಾಳಿಕೆಗೆ ಬ್ರೇಕ್ ಹಾಕಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ. ನೋಡಿ, ಕೊಪ್ಪಳದಲ್ಲಿ ಕಾರ್ಖಾನೆಗಳ ಹೊಗೆಯಿಂದ ಜನರು ನರಕವನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ಇಲ್ಲೊಬ್ಬ ರೈತರು ಐಎಲ್ಸಿ ಎಂಬ ಕಾರ್ಖಾನೆ ವಿರುದ್ಧ ರೋಷಾಗ್ನಿಯನ್ನ ಹೊರಹಾಕಿದ್ದಾರೆ. ಅಷ್ಟಕ್ಕೂ ಅನ್ನದಾತರ ಆಕ್ರೋಶಕ್ಕೆ ಕಾರಣವಾದ್ರು ಏನಂತೀರಾ? ಸ್ಟೋರಿ ನೋಡಿ. ಹೀಗೆ ರಸ್ತೆಗೆ ಹಾಕಿದ್ದ ಜಲ್ಲಿ ಕಲ್ಲಿನ ಮೇಲೆ ಕುಳಿತಿರೋ ರೈತ ನಡು ರಸ್ತೆಯಲ್ಲಿ ಹಸಿರು ಧ್ವಜ ನೆಟ್ಟು ಸಂಚಾರ ಬಂದ್ ಮಾಡುವ ಮೂಲಕ ಆಕ್ರೋಶ ಹೊರಹಾಕಿದ ಅನ್ನದಾತ. ಇದು ಕೊಪ್ಪಳ ತಾಲೂಕಿನ ಕುಣಿಕೇರಿ ತಾಂಡಾದಲ್ಲಿ ಕಂಡುಬಂದ ದೃಶ್ಯವಿದು. ಕಾರ್ಖಾನೆ ವಾಹನಗಳಿಂದ ರಸ್ತೆ ಹಾಳು, ರಸ್ತೆ ಬಂದ್ ಮಾಡಿ ಅನ್ನದಾತ ಆಕ್ರೋಶ. ಹೀಗೆ ಪ್ರತಿಭಟನೆ ಮಾಡ್ತಿರೋ ರೈತನ ಹೆಸರು ರಾಮಣ್ಣ ಮುಕ್ಕುಂಪಿ ಅಂತ. ಕೊಪ್ಪಳ ತಾಲೂಕಿನ ಕುಣಿಕೇರಿ ತಾಂಡಾದ ನಿವಾಸಿ. ಹಿರೇ ಬಗನಾಳ ಗ್ರಾಮದ ಪಂಚಾಯತ್ ವ್ಯಾಪ್ತಿಗೆ ಬರುವಂತ ಐಎಲ್ಸಿ ಕಾರ್ಖಾನೆ ವಿರುದ್ಧ ಅನ್ನದಾತ ರೊಚ್ಚಿಗೆದ್ದಿದ್ದಾನೆ. ಈ ರೈತನ ಜಮೀನಿನಲ್ಲಿ ಕಾರ್ಖಾನೆ ರಸ್ತೆ ಮಾಡಿಕೊಂಡಿದೆ. ಆದ್ರೆ 15 ವರ್ಷದಿಂದ ಆತನಿಗೆ ಪರಿಹಾರ ನೀಡಿಲ್ಲ. ಜೊತೆಗೆ ವಿಪರೀತ ಧೂಳು ಬರ್ತಿದ್ದು ಜಮೀನಿನಲ್ಲಿ ಬೆಳೆಗಳನ್ನ ಬೆಳೆಯಲು ಆಗ್ತಾ ಇಲ್ಲ. ಸದ್ಯ ಕಾರ್ಖಾನೆಯ ರಸ್ತೆ ಸರಿ ಮಾಡಿಕೊಳ್ಳಲು ಜಲ್ಲಿ ಕಲ್ಲು ತಂದಿದ್ದು, ಅದರಲ್ಲೂ ಸಹ ಕಾರ್ಖಾನೆಯ ಬೂದಿಯನ್ನು ತಂದು ಹಾಕಲಾಗಿದೆ. ಇದರಿಂದ ರೊಚ್ಚಿಗೆದ್ದ ರೈತ ಜಲ್ಲಿ ಕಲ್ಲಿನ ಮೇಲೆ ರೈತ ಧ್ವಜವನ್ನ ಹಿಡಿದು ಏಕಾಂಗಿಯಾಗಿ ಪ್ರತಿಭಟನೆ ಮಾಡಿದ್ದಾನೆ. ಯಾವುದೇ ಕಾರಣಕ್ಕೂ ಕಾರ್ಖಾನೆಗೆ ದಾರಿ ಬಿಡಲ್ಲ ಅಂತ ಪಟ್ಟು ಹಿಡಿದ್ರು. ಗೌರ್ಮೆಂಟ್ ರೋಡ್ ಅಂದ್ರೆ ಬರ್ಲಿ, ಗೌರ್ಮೆಂಟ್ ಮಾಡ್ಕೊಂಡು ಹೋಗ್ಲಿ, ಸರ್ಜಿಕಲ್ ಹಾಕ್ಲಿ, ಸುಡುಗಾಡ್ ಹಾಕಿ ಹೋಗ್ಲಿ. ಏನ್ ಇವ್ರು ಯಾಕೆ ಬರ್ಬೇಕ್ರಿ? ಫ್ಯಾಕ್ಟ್ರಿ ಏನ್ ತಿಂದ್ರಿ? ನೆಕ್ಕ ನಾಲಿಗ್ಲಾಗ ನೆಕ್ಕ ನಾಯಿದ್ರೆ ಹಿಂಗ ಬೂದಿ ನೆಕ್ಕನ. ನಾವು ಮಕ್ಕಳು ಕಣ್ಣು ನೋಡಂಗಿಲ್ಲ, ಮಕ ನೋಡಂಗಿಲ್ಲ. ಎಲ್ಲದ್ರಿ ರೈತ? ಎಲ್ಲರೂ ಸುಟ್ಟ ಹೊಲಕ್ಕೆ ಬರ್ತಾರ. ಬಾ ನಿಲ್ಲ ನನ್ನ ಹೊಲಕ್ಕ, ನನ್ನ ಹೊಲಕ್ ಬಾ, ನಾ ಸುಟ್ಟ ಹೊಲಕ್ಕೆ ಅಂದ್ ಏನ್ರಿ? ಬೇಕಾದಾಗ ಅಷ್ಟ ಹಸುಟ್ಟ ಹೊಲ. ಸುಮ್ನೆ ನೀನು ಹಸುಟ್ಟ ಹೊಲಕ್ಕೆ ಅಂದ್ ಎಷ್ಟ್ ದಿನ ಅಂತ ಬದುಕುತ್ತಾರೆ ಇವ್ರು? ಬರ್ರಿ, ಇಲ್ಲಾದ್ರೂ ಈ ನಮ್ಮನೆ ಎಣ್ಣೆ ಹಾಕತಿ, ಈ ನಮ್ಮನೆ ರೋಡ್ಗೆ ಹಾಕೋದು ಕೇಳಿದ್ರೆ ಯಾವ ಅಧಿಕಾರಿಗಳು ಏನ್ ಮಾಡ್ತಾರ? ಕಟ್ಟಿ ಹಾಕಿದಾರ ನಿಮ್ಮನ್ನ. ನಾನು 4 ದನ ಕಟ್ಟಿನಿ, ಅವಕ್ ಮೇವ್ ಹಾಕ್ಲಿಲ್ಲ ಅಂದ್ರೆ ಹಾರ್ಕೊಂಬರ್ತಾವ ಅವು. ನಿಮ್ಮನ್ನ ಕಟ್ಟಿ ಹಾಕಿದಾರ ಅಧಿಕಾರಿಗಳನ್ನ. ಬಯಲಿಗೆ ಬರ್ಬೇಕು.
ಉಣುವಾಗ ಬಂದಿದ್ರ ನಾನ್ ಹೆಂಗ್ ತಿಂತೀನಿ ಹಂಗ್ ತಿನ್ಬೇಕು. ಕಳೆದ 15 ವರ್ಷಗಳ ಹಿಂದೆ ಈ ಕಾರ್ಖಾನೆ ಬಂದಾಗ ರೈತರಿಗೆ ಪರಿಹಾರ ನೀಡೋದಾಗಿ ರೈತರ ಜಮೀನಿನಲ್ಲಿ ರಸ್ತೆ ಮಾಡಿದ್ದಾರೆ. ಸರ್ಕಾರ ದಾಖಲೆಗಳಲ್ಲಿ ದಾರಿ ಇಲ್ಲದೆ ಇದ್ರೂ ಬಂಡಿ ದಾರಿಯನ್ನೇ ಟಾರ್ ರಸ್ತೆಯಾಗಿ ಬದಲಾಯಿಸಿ ಬಳಕೆ ಮಾಡಲಾಗ್ತಾ ಇದೆ. ಆದರೆ ಕಾರ್ಖಾನೆ ರೈತರಿಗೆ ಪರಿಹಾರವನ್ನ ಕೊಡದೆ ಅವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆಯಂತೆ. ಹೀಗಾದ್ರೆ ಬದುಕೋದು ಹೇಗೆ ಅಂತ ರೈತರು ಕಣ್ಣೀರು ಹಾಕಿದ್ದಾರೆ. ಹೊಲ ಇತ್ರ ಅಲ್ಲಿ ಮಟ್ಟ ತೆಂಗಿನ ಗಿಡ ಇದ್ದವ್ರಿ, 10 ತೆಂಗಿನ ಗಿಡನ ಕಡಿಯಾರಿ. ಇಲ್ಲದ ನೋಡ್ರಿ ಏನೇನು ಕೊಟ್ಟಿಲ್ರಿ, ಇಷ್ಟ ದಿನ ಆದ್ರೆ ಏನು ತೋರ್ಸಿಲ್ರಿ ರೊಕ್ಕನ. ಹುಡುಗ ಸತ್ನ 8 ತಿಂಗಳಿಗೆ ಹುಡುಗಿ ಮಗ 10 ಕೊಡ್ತಾನೆ ಅಂತಂದ್ರೆ ಎಷ್ಟು ಕಾದ್ರ ₹1 ಕೊಡ್ಲಿಲ್ರಿ. ಅವಾಗ ನಾವ್ ಸಾಲ ಮಾಡಿ ಮದ್ವಿ ಮಾಡಿವಿ, ಸಾಲ ಕಟ್ಟೋದಾಗವಲ್ರಿ ಸರ್. ಇಂತ ಪೀಕ್ ಲಾಸ್ ಹಾಕವ್ರಿ, ನಾವ್ ಏನ್ ಮಾಡ್ಬೇಕ್ರಿ ಸರ್? ಎಲ್ಲಿದ್ದ ಕಟ್ಟನ್ರಿ ನಾವ್ ಹಿಂಗ್ ಮಾಡಿದ್ರ. ಈಗ ಮತ್ತೆ ಹಿಂಗಾದ್ರೆ ಕಷ್ಟ ಅಲ್ಲ, ಈಗ ಯಾರು ಕೇಳೋರು ಇಲ್ಲ, ಯಾರು ಕೇಳಂಗಲ್ರಿ. ಈಗ ಅದಕ್ಕೀಗ ನಿಮ್ಮ ಯಜಮಾನ್ರು ಅವ್ರ ತಂದು ಸುರಿದ್ರು ನಿನ್ನೆ, ಮತ್ತೆ ಹಚ್ಚಿದ್ರು ಅವ್ರ ಬರೀ. ಮತ್ತೆ ಸಾಕಾಗಿ ಹೋಯ್ತ್ರಿ, ಎಲ್ಲ ಕೋರ್ಟಿಗೆ ಕರ ಕಳ್ಸಿದ್ರು ಅವ್ರು ಬರಲ್ರಿ ಜೇಮ್ಸ್ ಅವ್ರ. ಹನ್ರಿ ಬರ್ತೀನಿ ಅಂತಾರ್ರಿ, ಬರಗಲ್ರಿ. ನಾವು ಕಾದ್ 2 ಗಂಟೆ ಆದ್ರೆ ಮನೆ ಬರ್ಬೇಕ್ರಿ ಸರ್. ಕೊಪ್ಪಳದಲ್ಲಿ ಕಾರ್ಖಾನೆಗಳಿಂದ ಬೇಸತ್ತು ಜನರು ದಂಗೆ ಏಳುವ ಹಂತಕ್ಕೆ ತಲುಪಿದೆ. ಆದರೆ ಧೂಳಿನ ಸಮಸ್ಯೆ ಒಂದು ಕಡೆಯಾದ್ರೆ ಹೀಗೆ ಅಮಾಯಕ ರೈತರ ಮೇಲೆ ದೌರ್ಜನ್ಯ ಮಾಡ್ತಿರೋದು ನಿಜಕ್ಕೂ ಖಂಡನೀಯ. ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು. ಬಡ ರೈತರ ಮೇಲಿನ ದಬ್ಬಾಳಿಕೆಗೆ ಬ್ರೇಕ್ ಹಾಕಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.